ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಷಾ ರವಿ ಕ್ರಿಯೇಷನ್ಸ್. ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿಗೆ ನಾನಿವತ್ತು ಒಂದು ಕ್ರೋಶಾ ಕುಚ್ಚಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮತ್ತು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಮೊದಲಿಗೆ ನಾನಿಲ್ಲಿ 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಕ್ರೋಶಾ ನಂಬರ್ ಬಂದು 10 ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾವೀಗ ಈ ಬಟ್ಟೆಗೆ ಒಂದು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ನೀಡಲ್ನ ಈ ಥರ ಇನ್ಸೆಟ್ ಮಾಡಿ ಬಟ್ಟೆಗೆ ದಾರನ ತಗೊಂಡು ಲಾಕ್ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ್ದಾದಮೇಲೆ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ನೋಡಿ ಚೈನ್ ಹಾಕ್ಕೊಳ್ಬೇಕು. 1 2 3 4 5 ಚೈನ್ ಹಾಕ್ಕೊಳ್ಬೇಕು. 5 ಚೈನನ್ನು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೋಡಿ ಹೀಗೆ ಲಾಕ್ ಮಾಡಬೇಕು. ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 6 ಚೈನ್ ಹಾಕ್ಕೊಳ್ಬೇಕು. ಚೈನ್ ಹಾಕ್ಕೊಳ್ಬೇಕೀಗ 1 2 3 4 5 6 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈಗ ಇದನ್ನು ಎಲ್ಲಿ ಬರುತ್ತೋ ಅಲ್ಲಿಗೆ ಹಲ್ದಿರ ಒಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ರೀತಿ ಆರ್ಚ್ ಥರ ಅದು ಯು ಶೇಪ್ ಆಗಿ ಕಾಣಬೇಕು ನೋಡಿ. ಆ ರೀತಿ ಲಾಕ್ ಮಾಡ್ಕೊಳ್ಬೇಕು ನೋಡಿ. ಹೀಗೆ ಯು ಶೇಪ್ ಥರ ಬಂದಿರಬೇಕು. ಹಾಗೆ ಲಾಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಹಾಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು 5 ಚೈನ್ ಹಾಕ್ಕೊಳ್ಬೇಕು. ಬೇಸ್ ಲೈನು ಸಿಂಪಲ್ಲು 5 ಚೈನು ಮತ್ತು 6 ಚೈನ್ ಹಾಕ್ಕೊಂಡು ಆರ್ಚ್ ಮಾಡ್ಕೊಳ್ಳೋದು. ಇಷ್ಟೇ ಸಿಂಪಲಾಗಿ ಇದು ಕಂಪ್ಲೀಟ್ ಆಗುತ್ತೆ. ಈಗ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಬೇಕು ನೋಡಿ. ಲಾಕ್ ಮಾಡ್ಕೊಳ್ಬೇಕು. 5 ಚೈನು 6 ಚೈನು ಆರ್ಚು ಮತ್ತು 5 ಚೈನು ಇದೇ ಥರನೇ ಬೇಸ್ ಲೈನ್ ಫುಲ್ ಕಂಪ್ಲೀಟಾಗಿ ಇದೇ ರೀತಿಯೇ ಹಾಕ್ಕೊಳ್ಬೇಕು. 2 3 4 5 6 ಚೈನ್ ಹಾಕ್ಕೊಳ್ಬೇಕು ನೋಡಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅಲ್ದಿರ ಒಂದು ಪಾಯಿಂಟ್ ಡಿಸ್ಟೆನ್ಸಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಅದು ನಮಗೆ ಲಾಕ್ ಮಾಡಿದ್ದಾದಮೇಲೆ ಯು ಶೇಪಲ್ಲಿ ಕಾಣಬೇಕು ನೋಡಿ. ಈ ರೀತಿ ಹೀಗೆ ಕಾಣಬೇಕದು. ನೆಕ್ಸ್ಟ್ ಈಗ 5 ಚೈನ್ ಹಾಕ್ಕೊಳ್ಬೇಕು. 1 2 3 4 5 ಚೈನ್ ಹಾಕ್ಕೊಳ್ಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ನೋಡಿ. ಹೀಗೆ ಇಷ್ಟೇ ಬೇಸ್ ಲೈನ್. ಇಷ್ಟೇ ಸಿಂಪಲಾಗಿ ಕಂಪ್ಲೀಟಾಗಿ ಇದನ್ನು ಹಾಕ್ಕೊಳ್ಬೇಕು. ತುಂಬಾ ಈಸಿಯಾಗಿ ಇದೆ ಇದು. ಬೇಸಿಕ್ ಕಲಿಯೋರಿಗಂತೂ ತುಂಬಾ ಈಸಿ ಇರುತ್ತೆ. ನೆಕ್ಸ್ಟ್ ನೋಡಿ ಕಂಪ್ಲೀಟಾಗಿ ಸ್ಯಾರಿ ಕಂಪ್ಲೀಟಾಗಿ ಹಾಕ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಸ್ಟೆಪ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ತೊಗೊಂಡಿದ್ದೀನಿ. ಅದನ್ನು 6 ಎಳೆ ಥ್ರೆಡ್ಡು ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡಿದ್ರಲ್ವ ಅಲ್ಲಿಗೆ ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ 5 ಚೈನ್ ಇತ್ತಲ್ವ ಅಲ್ಲಿ ಆ ಗ್ಯಾಪಲ್ಲಿ ನೋಡಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 3 ಟೈಮ್ಸ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಹಾಫ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಹಾಫ್ ಕ್ರೋಶೆಟ್ನ ಹಾಕ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ದಾರನ ತೊಗೊಳ್ಬೇಕು. ದಾರನ ತೊಗೊಂಡು ಎರಡರಲ್ಲಿ ಒಂದು ಈ ರೀತಿ ಒಂದು ಕಂಬ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ತೊಗೊಳ್ಬೇಕು, ಕಂಬ ಮಾಡ್ಕೊಳ್ಬೇಕು. ನಾನಿಲ್ಲಿ ಟೋಟಲಾಗಿ 12 ಕಂಬ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ 6 ಕಂಬ ಮಾಡ್ಕೊಂಡಿದ್ದಾದಮೇಲೆ ಸಿಂಪಲಾಗಿರೋಂಥ ಒಂದು ಬೀಡನ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ತೋರಿಸ್ತೀನಿ ನಾನೀಗ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಬೇಕು ಅಂತ ನೋಡಿ. ಈ ರೀತಿ 6 ಕಂಬಗಳನ್ನ ಹಾಕ್ಕೊಳ್ಬೇಕು.
6 ಕಂಬ ಹಾಕಿದ್ದಾದಮೇಲೆ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ನೀಡಲ್ ಒಳಗಡೆಯಿಂದ ಈ ರೀತಿ ಒಂದು ಸ್ಮಾಲ್ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಬೇಕು. ಮತ್ತು ನೀಡಲ್ ಮೇಲೆ ದಾರ ತೊಗೊಳ್ಬೇಕು. ಎರಡರಲ್ಲಿ ಒಂದು ಕಂಬಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ಕಡೆ 6 ಕಂಬ ಹಾಕಿದ್ನಲ್ವ, ಹಾಗೆ ಆ ಕಡೆ 6 ಕಂಬ ಹಾಕ್ಕೊಳ್ಬೇಕು. ನಿಮಗೆ 10 ಬೇಕು ಅಂದರೆ, ನನಗೆ ಸಿಂಪಲಾಗಿ ಕಾಣಬೇಕು ಅನ್ನೋ ಹಾಗಿದ್ದರೆ 5 ಕಂಬ ಮತ್ತು ಈ ಕಡೆ 5 ಕಂಬ ಹಾಕ್ಕೊಂಡು ಮಿಡ್ಲಲ್ಲಿ ಬೀಡ್ ಬರೋ ಥರ ಮಾಡ್ಕೊಳ್ಬೋದು ಬೇಕು ಅಂದರೆ. ನಾನಿಲ್ಲಿ 6 ಕಂಬಗಳನ್ನ ಹಾಕ್ಕೊಂಡು ಟೋಟಲಾಗಿ 12 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪ್ರಿಟಿಯಾಗಿ ಕಾಣುತ್ತೆ. ಈಗ ಈ 5 ಚೈನ್ ಇದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಬೇಕು. ಇಲ್ಲಿ 6 ಚೈನ್ ಕಂಬ ಮಾಡ್ಕೊಂಡು ಆರ್ಚ್ ಮಾಡ್ಕೊಂಡಿದ್ವಲ್ವ, ಅಲ್ಲಿಗೆ ಕಂಟಿನ್ಯೂ ಆಗಿ ಮಾಡ್ಕೊಳ್ಬೇಕು. ಕಂಬಗಳು ಮಾಡ್ಕೊಳ್ಬೇಕು. ಈ ರೀತಿ ನೀಡಲ್ ಮೇಲೆ ದಾರ ತಗೊಳ್ಬೇಕು. ನೋಡಿ, ಎರಡರಲ್ಲಿ ಒಂದು 6 ಕಂಬ ಮಾಡ್ಕೊಳ್ಬೇಕು. ಆಮೇಲೆ ಮಿಡ್ಲಲ್ಲಿ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತೆ 6 ಕಂಬಗಳನ್ನ ಮಾಡಬೇಕು. ನೋಡಿ, ಈ ರೀತಿ 6 ಕಂಬ ಮಾಡ್ಕೊಂಡಿದ್ದಾದಮೇಲೆ ನೀಡಲಿಂದ ದಾರನ ಸ್ವಲ್ಪ ಮೇಲಕ್ಕೆ ತೆಗೆದು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಇನ್ಸೆಟ್ ಮಾಡಿದ್ದಾದಮೇಲೆ ಅಗೇನ್ ನೀಡಲ್ ಮೇಲೆ ದಾರ ತಗೊಳ್ಬೇಕು. ನೋಡಿ, ಕಂಬ ಮಾಡ್ಕೊಳ್ಬೇಕು. ಎರಡರಲ್ಲಿ ಒಂದು ಈ ರೀತಿ ಈ ಲೆಫ್ಟ್ ಸೈಡಿಗೆ 6 ಕಂಬಗಳನ್ನ ಮಾಡ್ಕೊಳ್ಬೇಕು. ನೋಡಿ, 6 ಕಂಬಗಳು ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಪಕ್ಕದಲ್ಲೇ 5 ಚೈನ್ ಇರುತ್ತಲ್ವ, ಅಲ್ಲಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲೇ 6 ಚೈನ್ ಕಂಬ ಇರುತ್ತಲ್ವ, ಆರ್ಚು. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಬೇಕು. ನೀಡಲ್ ಮೇಲೆ ದಾರ ತಗೊಳ್ಬೇಕು, ಕಂಬ ಮಾಡ್ಕೊಂಡು ಹೋಗಬೇಕು. ಸೆಕೆಂಡ್ ಸ್ಟೆಪ್ ಡಿಸೈನು ಇಷ್ಟೇ, ಈ ರೀತಿಯೇ ಮಾಡ್ಕೊಂಡು ಹೋಗಬೇಕು. ಕಂಪ್ಲೀಟ್ ಆದಮೇಲೆ ಅದು ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ, ನಾನು ಸ್ಯಾರಿ ಫುಲ್ಲು ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಇಷ್ಟೇ ಸ್ಟೆಪ್ ಬೇಕಾದರೆ ನೀವು ಯೂಸ್ ಮಾಡ್ಕೊಳ್ಬೋದು. ತುಂಬ ಪ್ರಿಟಿಯಾಗಿ ಕಾಣುತ್ತೆ. ನೆಕ್ಸ್ಟು ನಾನಿಲ್ಲಿ ಇನ್ನೂ ಒಂದು ಸ್ಟೆಪ್ ಮಾಡಿ ತೋರಿಸಿದ್ದೀನಿ. ಈಗ ನಾನಿಲ್ಲಿ ನೆಕ್ಸ್ಟು ಬೇರೆ ಬ್ರೌನ್ ಕಲರ್ ತೊಗೊಂಡಿದ್ದೀನಿ. ಈ ಸ್ಟಾರ್ಟಿಂಗ್ ಹೋಲ್ ಇದೆಯಲ್ವ, ಆ ಹೋಲ್ಗೆ ಮತ್ತೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಹೋಲ್ ಇದೆ ಅಲ್ವ, ಆ ಹೋಲ್ಗೆ ಈ ರೀತಿ ಒಂದು ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನೋಡಿ, ಇನ್ನು ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಈ ಹೋಲ್ ಕಾಣ್ತಿದ್ದಲ್ವಾ, ಅಲ್ಲಿ. ಈಗ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದಾದಮೇಲೆ ನೋಡಿ, 2 ಚೈನ್ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಆ ಪಕ್ಕದ ಸ್ಟಾರ್ಟಿಂಗ್ ಮೇಲೆ ಹೋಲ್ ಇದೆ ಅಲ್ವಾ, ಆ ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ಲಾಕ್ ಮಾಡಿದ್ದಾದಮೇಲೆ 2 ಚೈನ್ ಹಾಕ್ಕೊಳ್ಬೇಕು. ಮತ್ತು ಆ ಪಕ್ಕದ ಹೋಲ್ಗೆ ನೋಡಿ ಲಾಕ್ ಮಾಡ್ಕೊಳ್ಬೇಕು. ಇಷ್ಟೇ, ಈ ಡಿಸೈನು ತುಂಬಾ ಈಸಿಯಾಗಿ ಹಾಕ್ಬೋದು. ನೋಡಿ, 2 ಚೈನ್ ಹಾಕ್ಕೊಳ್ಬೇಕು. ಮತ್ತು ಆ ಪಕ್ಕದ ಹೋಲ್ ಇದೆ ಅಲ್ವಾ, ಆ ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕು. ಮತ್ತು 2 ಚೈನ್ ಹಾಕಬೇಕು. ಈಗ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇದೆ ಅಲ್ವಾ, ಆ ಹೋಲ್ಗೆ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಈಗ ಇಲ್ಲಿ ನಾನು ಮಿಡ್ಲಲ್ಲಿ ಕುಚ್ಚಿಗೆ ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ. 3, 4 ಚೈನ್ ಹಾಕ್ಕೊಂಡು ನೋಡಿ, ಈ ಬೀಡ್ ಪಕ್ಕದಲ್ಲೇ ನಾವು ಲಾಕ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಕುಚ್ಚು ಹಾಕ್ದಲ್ಲಿ ಅದು ಟೈಟಾಗಿ ಕುತ್ಕೊಳ್ಳುತ್ತೆ. ಹಾಗಾಗಿ ಬೇಕು ಅಂದರೆ ನೀವು 5 ಚೈನ್ ಹಾಕ್ಕೊಳ್ಬೋದು.
ನನಗೆ ಇಲ್ಲಿ 4 ಚೈನ್ ನನಗೆ ಸಾಕು ಅನಿಸ್ತು, ಮತ್ತು ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಕುಚ್ಚಾಗ್ದಲ್ಲಿ ಅಂದ್ಬಿಟ್ಟು ನಾನು 4 ಚೈನ್ ಹಾಕ್ಕೊಂಡು ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 2 ಚೈನು ಪಕ್ಕದಲ್ಲೇ ಲಾಕ್, ಮತ್ತೆ 2 ಚೈನ್ ಹಾಕ್ಕೊಳ್ಬೇಕು, ಪಕ್ಕದಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಇಷ್ಟೇ ಈ ಡಿಸೈನು. ತುಂಬಾ ಈಸಿಯಾಗಿ ಹಾಕ್ಬೋದು ಮತ್ತು ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ. ನಿಮಗೆ ಬೇಕು ಅಂತಂದರೆ ನಾನಿಲ್ಲಿ ಕುಚ್ಚು ಹಾಕ್ಕೊಂಡಿದ್ದೀನಲ್ಲ, ನಿಮ್ಗಲ್ಲಿ ಮಿಡ್ಲಲ್ಲಿ ಕುಚ್ಚು ಬೇಡ ಅನ್ನೋ ಹಾಗಿದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದೇ ರೀತಿ 2 ಚೈನ್ ಹಾಕ್ಕೊಳ್ಳೋದು ಮತ್ತು ಬೀಡ್ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಕಂಪ್ಲೀಟ್ ಆದಮೇಲೆ ನೋಡಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ, ಮತ್ತು ಸ್ಟಿಪ್ಪಾಗೂ ಕುತ್ಕೊಂಡಿರುತ್ತೆ. ಈಗ ಈ 5 ಚೈನ್ ಇದರಲ್ಲಿ ಲಾಕ್ ಮಾಡ್ಕೊಂಡಿದ್ರಲ್ಲ, ಈ ಲಾಕ್ಗೆ ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದಿದೆಯಲ್ಲ ಅದಕ್ಕೂ ಅಷ್ಟೇ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ 2 ಚೈನ್ ಹಾಕ್ಕೊಳ್ಳೋದು, ಪಕ್ಕದಲ್ಲೇ ಲಾಕ್ ಮಾಡೋದು. ಇಷ್ಟೇ. ಈ ಡಿಸೈನ್ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ರೀತಿಯೇ ಹಾಕ್ಕೊಳ್ಬೇಕು. ಮಿಡ್ಲಲ್ಲಿ 120 ಎಳೆ ಅಥವಾ 100 ಎಳೆ ಬರೋ ಥರ ನೀವು ಮಿಡ್ಲಲ್ಲಿ ಕುಚ್ಚು ಕಟ್ಕೊಳ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ತುಂಬಾ ಪ್ರಿಟಿಯಾಗಿ ಕಾಣುತ್ತೆ. ಹೇಳಿದ್ನಲ್ವ ಆವಾಗಲೇ, ನಿಮಗೆ ಕುಚ್ಚು ಬೇಡ ಅನ್ನೋ ಹಾಗಿದ್ರೆ ಬೇಕು ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೋಡಿ 2 ಚೈನ್ ಹಾಕಬೇಕು, ಪಕ್ಕದಲ್ಲೇ ಲಾಕ್ ಮಾಡಬೇಕು, ಮತ್ತೆ 2 ಚೈನ್ ಹಾಕ್ಕೊಳ್ಬೇಕು, ಪಕ್ಕದಲ್ಲಿ ಲಾಕ್ ಮಾಡಬೇಕು. ನಿಮಗೆ ಡಿಸೈನ್ ಹೇಗೆ ಅನಿಸ್ತು, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವು ಹಾಕಿದ್ದಲ್ಲಿ ನಿಮ್ಗೆ ಯಾವ ರೀತಿ ಬಂತು ಅನ್ನೋದು ನನಗೂ ಗೊತ್ತಾದರೆ ತುಂಬಾ ಖುಷಿ ಆಗುತ್ತೆ. ನೋಡಿ ಈ ರೀತಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಈ ಬೀಡ್ ಪಕ್ಕದಲ್ಲೇ, ಈ ಬೀಡ್ ಕಾಣ್ತಿದೆಯಲ್ಲ ಆ ಪಕ್ಕದಲ್ಲೇ, ಅದ್ರ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಬೀಡ್ ಮಧ್ಯದಲ್ಲಿ ಬರೋ ಥರ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಈ 5 ಚೈನ್ ಲಾಕ್ ಇದೆ ಅಲ್ವಾ, ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋದು. ಇನ್ನು ಒಂದು ಲಾಕ್ ಮಾಡಿಕೊಂಡು 2 ಚೈನು ಮತ್ತು ಲಾಕ್ ಮಾಡಿಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನೋಡಿ ಈ ಥರ ಕಂಪ್ಲೀಟ್ ಆದಮೇಲೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ. ಮಿಡ್ಲಲ್ಲಿ ಕುಚ್ಚು ಹಾಕ್ದಲ್ಲಿ ಇನ್ನೂ ಬ್ಯೂಟಿಫುಲ್ಲಾಗಿ ಇನ್ನೂ ಗ್ರ್ಯಾಂಡಾಗಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಅದು ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ನೋಡಿ ಕಂಪ್ಲೀಟಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಇಷ್ಟು ಬೇಕಾದರೆ ನೀವು ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.